ಟೀಚರ್ ಕಾಲನಿಯಾಗಿದ್ದೇವೆ. ನಾವು ಶುದ್ಧರಾಗಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಶುದ್ಧರಾಗಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ನೋಡ್ರೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ ಕಣ್ಣಂತ ಓದ್ಬೇಕು. 15ನೇ ಅಧ್ಯಾಯ 3ನೇ ವಚನ. ಎಲ್ಲರೂ ನಾನು ನಿಮಗೆ ಹೇಳಿದ ವಾಕ್ಯದ ದಿಶೆಯಿಂದ ಈಗ ನೀವು ಶುದ್ಧರಾದಿರಿ. ಚಪ್ಪಾಳೆ ತಟ್ಟಬೇಕು. ನೀವು ವಾಕ್ಯದಿಂದ ಏನಾಯ್ತೀರಿ? ಈ ವಾಕ್ಯ ಕೇಳ್ಬೇಕಂದ್ರೆ ಜೋಗುಳು ಮಾಡ್ಬೇಕು. ಅದೇನ ಹೀಲಿಂಗ್ ಪ್ರೇ ಮಾಡಿ ಸ್ವಸ್ಥತೆ ವರ ದೇವರಿಗೆ ಬಹಳ ಕಟ್ಟಾಗ್ತದೆ. ಇನ್ನು ಕೆಲವರಿಗೆ ಕುಂದಲ್ಲ. ಆದ್ರೆ ಫಸ್ಟ್ ನಾನು ನಿಮ್ಗೆ ವಾಕ್ಯ ಕಲಿಸ್ತೆ. ಏನ್ ಕಲಿಸ್ತೆ? ಕಲಿಸ್ತೆ. ಒಂದ್ ವೇಳೆ ನಮ್ಗೆ ರೋಗ ಬಿಟ್ಟು ಹೋದ್ಮೇಲೆ ನಾವು ಮತ್ತೆ ಪಾಪದಾಗಿದ್ದೀವಿ ಅಂದ್ರೆ ಹೋಗೋದು ನನಗೆ. ನಿನಗೆ ಬ್ಲಡ್ ಕ್ಯಾನ್ಸರ್ ಇದ್ದಿರ್ಬೋದು. ಈಗ ಸ್ವಸ್ಥತೆ ಆದ್ಮೇಲೆ ಮತ್ತೆ ನೀನ್ ನಾಳೆ ಪಾಪ ಮಾಡ್ದೆ ಅಂದ್ರ ನೀ ರೋಗ ಸ್ವಸ್ಥತೆ ಆಗಿರೋ ದೇವ್ರ ಬಲಿಗೆ ಬಂದಿದ್ ಕರೆಕ್ಟ್ಗೆ ಆತನ ಮಾತು ನೀ ಕೇಳೋದು ಹೋದಿ ಅಂದ್ರ ಹೋಗೋದ್ ನರಕಕ್ಕೆ. ಯಾಕಂದ್ರೆ ಈಗ ಗೊತ್ತು, ನಾವು ಸೇವೆನೇ ಬಂದಿನಾಗ ಇಂಡಿಪೆಂಡೆಂಟ್ ಸೇವಕರು ಒಂದು ಇಬ್ಬರು ಮಗ ಸಿಗ್ತೀರ. ಕೆಲವು ಚಂದ ಸೇವಕರು ಗೊತ್ತಾ, ದೇವರಲ್ಲಿ ಅಂತ ಸ್ಥಾನದಾಗ ಕೇಳ್ಕೊಳ್ಳೋದು. ಎಷ್ಟೋ ರಕ್ತಗಳು ನನ್ನ ಸೌಂಡ್ ಡಿಸ್ಟರ್ಬ್ ಮಾಡ್ಕೊಂಡು ನಾನು ಭಾಳ ಡಿಸ್ಟರ್ಬ್ ಆಗ್ತೀನಿ ಮಗ. ಈಗ ನನಗೆ ವಾಕ್ಯದಾಗ ಡಿಸ್ಟರ್ಬ್ ಮಾಡಿಬಿಡ್ಬೇಡ್ರ. ಬಹಳಷ್ಟು ಬಹಳಷ್ಟು ರಕ್ತದ ಆಫರ್ಗಳು ಬಂದಿವೆ. ನನಗೆ ಚೆಕ್ಗಳು ಬರ್ಬಾರ್ದು. ಬೇರೆ ನಂತ ಹಿಂದಿನ ಚರ್ಚ್ಗಳು ಕಟ್ಕೊಂಡು ಅವರು ಮನಿ ಚರ್ಚ್ ಒಂದೇ ಕೆಲವರು ಸುಳ್ಳಾಡಿ ಸಹ ಸೇವೆ ಮಾಡ್ತಾರೆ. ಸೇವೆ ಒಂದು ಬಿಸ್ನೆಸ್ ಆಗಿ ಮಾಡ್ಯಾರ ಕೆಲವರು. ನಾವು ಬಿಸ್ನೆಸ್ ಆಗಿ ಮಾಡ್ಬಾರ್ದು. ಸೇವೆ ನಾವು ಬಿಸ್ನೆಸ್ ಆಗಿ ಮಾಡಿದ್ವಿ ಅಂದ್ರೆ ಹೋಗೋದು ನರಕಕ್ಕೆ ನಾವೇ. ಆಮೇಲೆ ಸೇವೆ ನಾವು ಮನಪೂರ್ವಕವಾಗಿ ಮಾಡ್ಕೊಂಡಿದ್ವಿ. ಡಿವಿಡೆಂಡರ್ ಹೊರಗೆ ಸೇವೆ ಮಾಡೋ ಉದ್ದೇಶ ಏನಂದ್ರೆ ಅಡಿಗೆ ಮಾಡಿ ನಮಗೆ ಖರ್ಚು ಉದ್ದೇಶ ಏನಂದ್ರೆ ಒಂದು ಆತ್ಮ ರಕ್ಷಿಸಲ್ಪಡ್ಬೇಕು. ಚಪ್ಪಾಳೆ ತರಬೇಕು. ಎಷ್ಟೋ ದಿವಸ ಸಭೆಯಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿ ಅವ್ರ ಪ್ರೋಗ್ರಾಮ್ ನನಗೆಲ್ಲ ಕರ್ಸ ಬಂದಿದ್ದೆವು. ಪ್ರೋಗ್ರಾಮ್ ಮಾಡಿದೆವು. ಇನ್ನೊಬ್ಬ ಚರ್ಚಿನ ಮಾಡಿದೆವು. ಇಂದ್ರನಗರ ಚರ್ಚಿನ ಪ್ರಸಂಗ ಮಾಡಿದೆವು. ಇಂದ್ರನಗರದ ಒಂದಿನ ವಾಕ್ಯ ಹೇಳಿದ್ರೆ 10 ಮಂದಿ ಬ್ಯಾಪ್ಟಿಸಮ್ ತಗೋದಿಲ್ಲ. ನೆನಪದ ಕೈ ತೋರಿಸಿ. ಎಷ್ಟು ಮಂದಿ ನೆನಪದ ಕೈ ತೋರಿಸಿ. ಇಂದ್ರನಗರ ನೆನಪದನ ಇಲ್ಲ ನೆನಪು 10 ಮಂದಿ ಬ್ಯಾಪ್ಟಿಸಮ್ ಅಂದ್ರೆ ಅವ್ರ ಮುಖಾಂತರ